ಶ್ರಮದ ಪ್ರತಿಫಲ. ಇಂಡಿಪೆಂಡೆಂಟ್ ಸಂಗ್ರಾಮ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆ ಕಾರ್ಯಕ್ರಮ. ಧಾರವಾಡ. ನೇರ ದಿಟ್ಟ ನಿರಂತರವಾಗಿ ನಿಷ್ಠಾವಂತರಾಗಿ ಸಮಾಜಮುಖಿಯಾಗಿ ಪ್ರತಿದಿನವೂ ಜನರಿಗೆ ಸುದ್ದಿಯನ್ನು ಮುಟ್ಟಿಸುವ ಕಾರ್ಯವನ್ನು ಇಂಡಿಪೆಂಡೆಂಟ್ ಸಂಗ್ರಾಮ್ ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಎಂಕೆ ನದಾಫಾ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಾರ್ಯದರ್ಶಿ ಶಂಕರ ಹಲಗತ್ತಿ ಹೇಳಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಆಯೋಜಿಸಿದ ಇಂಡಿಪೆಂಡೆಂಟ್ ಸಂಗ್ರಾಮ ದಿನ ಪತ್ರಿಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಸತತ ಪ್ರಯತ್ನವೇ ಯಶಸ್ಸಿಗೆ ದಾರಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಮಾಡುತ್ತಾ ಜನರಿಗೆ ಹತ್ತಿರವಾಗಿ ತಲುಪಿದ ಇಂಡಿಪೆಂಡೆಂಟ್ ಸಂಗ್ರಾಮ್ ಈಗ ಪ್ರತಿ ಜನ ಮನದಲ್ಲಿ ನೆಲೆಸಲಿದೆ ಎಂದರೆ ಅದು ಒಂದು ದೊಡ್ಡ ಸಾಧನೆ. ದಿನನಿತ್ಯವೂ ಜನರ ಸಮಸ್ಯೆಗಳನ್ನ ಹಾಗೂ ರಾಜ್ಯ, ಜಿಲ್ಲೆ, ನಗರ, ಗ್ರಾಮದ ಸುದ್ದಿಗಳ ಕುರಿತು ಜನರಿಗೆ ಮುಟ್ಟಿಸುವ ಕೆಲಸ ಕಾರ್ಯವನ್ನು ಮಾಡುತ್ತದೆ ಎಂಬ ಭರವಸೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಕನ್ನಡ ದಿನಪತ್ರಿಕೆ ಸತತ ಪ್ರಯತ್ನ ಮಾಡಿದ್ದಕ್ಕಾಗಿಯೇ ಇಂದು ಇಂಡಿಪೆಂಡೆಂಟ್ ಸಂಗ್ರಾಮ್ ಕನ್ನಡ ದಿನಪತ್ರಿಕೆಯಾಗಿ ಹೊರಹೊಮ್ಮಿದೆ. ಪತ್ರಿಕೆ ಸಂಪಾದಕ ಎಂಕೆ ನದಾಫಾ ಮಾತನಾಡಿ, ನನ್ನ ಕನಸು ನನಸಾದ ದಿನ 2004ರಲ್ಲಿ ವಾರ ಮತ್ತು ತಿಂಗಳ ಪತ್ರಿಕೆಯಾಗಿ ಹೊರಹೊಮ್ಮಿದೆ. ಸ್ವತಂತ್ರ ಸಂಗ್ರಾಮ ಪತ್ರಿಕೆ ಪ್ರತಿ ಜನರಲ್ಲಿ ಮನದಟ್ಟಾಕಿ ಉಳಿದಿತ್ತು. ಯಾವುದೇ ಸಹಾಯ ಸರ್ಕಾರವಿಲ್ಲದೆ ನನ್ನದೇ ಆದ ಕನಸಿನ ಛಾಪನ್ನ ಮೂಡಿಸುತ್ತಾ 2011ರವರೆಗೆ ನಡೆದ ಸ್ವತಂತ್ರ ಸಂಗ್ರಾಮ ಪತ್ರಿಕೆಯ ಅನಿವಾರ್ಯ ಕಾರಣಗಳಿಂದಾಗಿ ನಿಲ್ಲುವ ಪರಿಸ್ಥಿತಿ ಉಂಟಾಯಿತು. ಅದಾದ ನಂತರ ಮೊದಲಿನಂತೆಯೇ ಪತ್ರಿಕೆಯನ್ನು ಪ್ರಾರಂಭಿಸಬೇಕೆಂಬ ಅಭಿಲಾಷೆಯಂತೆಯೇ 2018ರಿಂದ 19ರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪ್ರಾರಂಭಗೊಳಿಸುವ ಮೂಲಕ ಮತ್ತೆ ಪತ್ರಿಕೆಯಲ್ಲಿ ಛಾಪು ಮಾಡಿಸಿದ್ದು. ಇದು ಪ್ರಾಮಾಣಿಕತೆಯಲ್ಲಿ ಜನರಿಗೆ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ತಲುಪಿಸುತ್ತಲೇ ಬಂದಿದ್ದು, ಸುದ್ದಿಗಳನ್ನು ಮೊದಲಿನಂತೆ ನಮ್ಮ ಪತ್ರಿಕೆಯನ್ನ ದಿನಪತ್ರಿಕೆಯನ್ನಾಗಿ ಪ್ರಾರಂಭಿಸಿ ಎಲ್ಲ ಜನರ ಆಸೆಯಂತೆಯೇ ಇಂದು ಇಂಡಿಪೆಂಡೆಂಟ್ ಸಂಗ್ರಾಮ್ ಕನ್ನಡ ದಿನಪತ್ರಿಕೆಯು ಹೊರಹೊಮ್ಮಿದೆ. ಇಂದು ಜೂನ್ 13. ಈ ಕಾರ್ಯಕ್ರಮ ಇಂದು ನಿಮ್ಮೆಲ್ಲರ ಸಾಕ್ಷಿಯಾಗಿ ಹಾಗೂ ನಮ್ಮ ಯಶಸ್ವಿಗೆ ಕಾರಣವಾಗಿದೆ. ಹೀಗೆ ನೀವು ನಮ್ಮ ಕನ್ನಡ ದಿನಪತ್ರಿಕೆಯನ್ನ ಬೆಂಬಲಿಸಿ ಸಹಕರಿಸಿ ಎಂಬುದೇ ನಮ್ಮ ಅಭಿಲಾಷೆ ಎಂದು ತಮ್ಮ ಮನದಾಳದ ಆಸೆಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊ. ಎಸ್.ಕೆ. ಜಂಗ್ಲೆಪ್ಪಗೌಡ್ರ ವಹಿಸಿ ವೇದಿಕೆಯ ಗಣ್ಯರನ್ನು ಹಾಗೂ ನೆರವೇರಿದ ಎಲ್ಲ ಸಭಿಕರನ್ನು ತಮ್ಮ ಮಾತಿನ ಚಾಟಿಯ ಮೂಲಕ ಹಾಸ್ಯ ಚಟಾಕಿ ಸಿಡಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಹಾಗೂ ಹಿರಿಯ ಪತ್ರಕರ್ತರಿಗೆ ಮತ್ತು ಜೇನುಗೂಡು ಕಲಾತಂಡದ ಬಳಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಪ್ರಮೀಳಾ ಜಕ್ಕಣ್ಣವರ್, ಸ್ವಾಗತ ಎಂ.ಆರ್. ನದಾಫ್, ವಂದನಾರ್ಪಣೆಯನ್ನು ಚಂದ್ರಶೇಖರ್ ರೊಟ್ಟಿಗವಾಡ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಕಸಾಪ ಅಧ್ಯಕ್ಷ ಲಿಂಗರಾಜ ಅಂಗಡಿ, ವಕೀಲರಾದ ಎಂ. ಚೌಧರಿ, ಸಾಹಿತಿ ಎ. ದರ್ಗಾ, ಪತ್ರಿಕಾ ಸಂಪಾದಕರಾದ ಎಂ. ಟಿಪ್ಪುವರ್ಧನ್, ಎಂ. ಎ. ಮಾಲಬಾವಾಡಿ, ಶ್ರೀ ವಾಲ್ಮೀಕಿ ಮಹರ್ಷಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ರವೀಂದ್ರ ಬೆಂತೂರ್, ಧಾರವಾಡ ತಾಲೂಕಾ ಕಸಾಪ ಅಧ್ಯಕ್ಷ ಮಹಾಂತೇಶ ನರೇಗಲ್, ಕವಿವಸಂ ಕೋಶಾಧ್ಯಕ್ಷ ಸತೀಶ್ ತುರುಮುರಿ ಹಾಗೂ ಇತರೆ ಪತ್ರಕರ್ತರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು.